ಗಾಳಿಯ ಮಟ್ಟ ಕಳಪೆ ಈ ಜಿಲ್ಲೆಗಳಿಗೆ ಗುಡ್ ನ್ಯೂಸ್. ಗಾಳಿ ಗುಣಮಟ್ಟ ತಿಳಿಯುವುದು ಹೇಗೆ? ಬೆಂಗಳೂರು ಹಾಗೂ ರಾಜ್ಯದ ಇತರ ಭಾಗದಲ್ಲಿ ಇಂದು ಬಿಸಿಯ ತಾಪಮಾನ ಇದ್ದು ಇಂದು ಗಾಳಿಯ ಗುಣಮಟ್ಟದಲ್ಲೂ ಸುಧಾರಣೆ ಕಾಣಲಿದೆ ಎಂದು ತಜ್ಞರು ಹೇಳಿದ್ದಾರೆ. ಇಂದಿನ ವರದಿಯ ಪ್ರಕಾರ ಕರ್ನಾಟಕದ ಪ್ರಮುಖ ನಗರಗಳ ವಾಯು ಗುಣಮಟ್ಟ ಸೂಚ್ಯಂಕ ಹೀಗಿದೆ ಎಂಬುದನ್ನು ನೋಡುವುದಾದರೆ ಬೆಂಗಳೂರಿನಲ್ಲಿ ಇಂದು ವಾಯು ಮಾಲಿನ್ಯದ ಮಟ್ಟ ಸ್ವಲ್ಪ ಹೆಚ್ಚಾಗಿದೆ. ವಿಶೇಷವಾಗಿ ಸಿಲ್ಕ್ ಬೋರ್ಡ್, ಪೀಣ್ಯ ಮತ್ತು ವೈಟ್ ಫೀಲ್ಡ್ ಭಾಗಗಳಲ್ಲಿ ನಿರ್ಮಾಣ ಕಾರ್ಯಗಳು ಮತ್ತು ವಾಹನ ಸಂಚಾರದಿಂದಾಗಿ AQI ಮಟ್ಟ 140 ದಾಟಿದೆ. ಮುಂಜಾನೆ ಮಂಜು ಇರೋದ್ರಿಂದ ಮಾಲಿನ್ಯಕಾರಕ ಕಣಗಳು PM 2.5 ಕೆಳಮಟ್ಟದಲ್ಲೇ ಉಳಿದು ಉಸಿರಾಟದ ತೊಂದರೆ ಇರುವವರಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು ಎಂದು ಹೇಳಿದ್ದಾರೆ. ಆದರೆ ಇದು ಮಧ್ಯಾಹ್ನದ ಹೊತ್ತಿಗೆ ಬದಲಾಗಬಹುದು. ಬೆಂಗಳೂರಿನಲ್ಲಿ ಇಂದು ಹೊರಗೆ ಹೋಗುವಾಗ ವಿಶೇಷವಾಗಿ ಮುಂಜಾನೆ ಮತ್ತು ಸಂಜೆ ವೇಳೆ ಮಾಸ್ಕ್ ಧರಿಸುವುದು ಉತ್ತಮ. ಶ್ವಾಸಕೋಶದ ಸಮಸ್ಯೆ ಅಥವಾ ಅಲರ್ಜಿ ಇರುವವರು ಹೆಚ್ಚು ಮಾಲಿನ್ಯವಿರುವ ಪ್ರದೇಶಗಳಿಂದ ದೂರವಿರಿ ಎಂದು ತಜ್ಞರು ಹೇಳಿದ್ದಾರೆ. ಬೆಂಗಳೂರಿಗೆ ಹೋಲಿಸಿದರೆ ರಾಜ್ಯದ ಇತರೆಡೆ ಮಾಲಿನ್ಯದ ಪ್ರಮಾಣ ಕಡಿಮೆ ಇದೆ. ಕರಾವಳಿ ತೀರದ ಗಾಳಿಯ ವೇಗ ಮತ್ತು ಸಮುದ್ರದ ಸಾಮೀಪ್ಯದಿಂದಾಗಿ ಇಲ್ಲಿ ಮಾಲಿನ್ಯ ಕಡಿಮೆ ಇರುತ್ತೆ. ಮಂಗಳೂರಿನಲ್ಲಿ ಇಂದು ಗಾಳಿಯ ಮಟ್ಟ 62 ಇದ್ದು ತೃಪ್ತಿದಾಯಕವಾಗಿದೆ. ಉಡುಪಿಯಲ್ಲಿ ಗಾಳಿಯ ಮಟ್ಟ 55 ಇದೆ, ಅಲ್ಲಿ ಕೂಡ ತೃಪ್ತಿದಾಯಕ. ಕಾರವಾರದಲ್ಲಿ 48 ಇದ್ದು ಉತ್ತಮವಾಗಿದೆ ಎಂದು ಹೇಳಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಾತ್ರ ಗಾಳಿಯ ಮಟ್ಟ ಸುಧಾರಣೆ ಸ್ಥಿತಿಯಲ್ಲಿದೆ. ಕಲಬುರಗಿಯಲ್ಲಿ 108 ಗಾಳಿ ಮಟ್ಟ ಇದೆ. ಇಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಮತ್ತು ಧೂಳಿನಿಂದಾಗಿ ಸ್ವಲ್ಪ ಹೆಚ್ಚಿರುತ್ತೆ. ಧಾರವಾಡದಲ್ಲಿ 92 ಗಾಳಿಯ ಮಟ್ಟ ಇದ್ದು ತೃಪ್ತಿದಾಯಕ ಎಂದು ಹೇಳಲಾಗಿದೆ. ಬೆಳಗಾವಿಯಲ್ಲಿ 78, ವಿಜಯಪುರದಲ್ಲಿ ಗಾಳಿಯ ಮಟ್ಟ 85 ಇದೆ. ಇಂದು ರಾಜ್ಯದ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂಜಾನೆ ಮಂಜು ಹೆಚ್ಚಿರುವುದರಿಂದ ಇದು ಅಸ್ತಮಾ ಅಥವಾ ಉಸಿರಾಟದ ಸಮಸ್ಯೆ ಇರುವವರಿಗೆ ಸ್ವಲ್ಪ ತೊಂದರೆ ನೀಡಬಹುದು. ಬೆಂಗಳೂರನ್ನ ಹೊರತುಪಡಿಸಿ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಶುದ್ಧ ಗಾಳಿ ಇದೆ. ಗಾಳಿ ಗುಣಮಟ್ಟ ತಿಳಿಯುವುದು ಹೇಗೆ ಅಂತ ನೋಡುವುದಾದ್ರೆ ಉತ್ತಮ 0 ರಿಂದ 50, ಮಧ್ಯಮ 50 ರಿಂದ 100, ಕಳಪೆ 100 ರಿಂದ 150, ಅನಾರೋಗ್ಯಕರ 150 ರಿಂದ 200, ಗಂಭೀರ 200 ರಿಂದ 300, ಅಪಾಯಕಾರಿ 300 ರಿಂದ 500ರ ಮೇಲೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.